ಹಲೋ ಎಲ್ರಿಗೂ. ಸೊ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಿಪ್ಪೆ ತೆಗಿತಾ ಇದ್ದೀನಿ. ಶುಂಠಿದು ಒಂಚೂರು ಲೈಟಾಗಿ ತೆಗಿಯೋಣ ಅಂದರೆ ಇದು ಒಂದು ಸ್ವಲ್ಪ ಜಾಸ್ತಿನೇ ಬರ್ತೈತಿ ಈ ಚಾಕುನಲ್ಲಿ. ಇದು ನೋಡ್ರಿ, ಇದು 30 ರೂಪಾಯಿ ಚಾಕು ತಂದಿರೋದು ಹೆಂಗಿದೆ. ಬಾಲಾಚು ಬಂಗಾರ ಲಾಸೆ ನೋಡ್ರಿ, ಅಲ್ಲ ಆರಾಮಾಗೆ ಅದೇನದು ಪುಡಿ ಲೂಸ್ತು. ಇವತ್ತು ಚಿಕನ್ ಗ್ರೇವಿ ಮತ್ತು ರೈಸು ಇಲ್ಲ ಚಪಾತಿ ಯಾವುದೋ ಒಂದು ಮಾಡ್ತೀನಿ. ಅದಕ್ಕೆ ನೋಡ್ತಾ ಇದ್ದೀನಿ ಹಾಗೆ. ಬಾ ಬಂಗಾರ ಬರೇ. ಓ ಬೈಲಿ. ಹಾಯ್, ಗುಡ್ ಈವ್ನಿಂಗ್ ಅನ್ನು ಎಲ್ರಿಗೂ. ನಮಸ್ತೆ ಫ್ರೆಂಡ್ಸ್ ಅನ್ನು. ನಮಸ್ತೆ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್ ಅನ್ನೋದು ಗೊತ್ತಿಲ್ಲ. ಓಹೋ, ಹಂಗಾರೆ ನೀನು ಭಾರಿ ದೊಡ್ಡ ಲಾಯರ್ ಬಿಡಮ್ಮ. ಬಾ. ಯಾರು ಮಾನ್ವಿಕ್ ಎಲ್ಲ ಇದ್ದಾನೆ. ಇವತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅಂತಂದು ಇದನ್ನೆಲ್ಲ ಚಿಪ್ಪೆ ತೆಗಿತಾ ಇರೋದು. ಇನ್ನೊಂದು 10 ಡೇಸ್ ಬರೀ ದೇವ್ರ ಕಾರ್ಯಗಳಾಗಿರ್ಬೋದು, ಹಬ್ಬ, ಬಸವನ ಜಯಂತಿ ಇದೆಲ್ಲ ಇದೆ. ಸೊ ಹಂಗಾಗಿ ಇವತ್ತೇ ಮಾಡ್ಕೊಂಡು ತಿಂದ್ಬಿಡೋಣ ಚಿಕನ್ನು. ಇನ್ನೊಂದು 10 ಡೇಸ್ ತಿನ್ನೋದು ಬೇಡ ಅಂತಂದು ಬೇರೆ ಬೇರೆ ಫಂಕ್ಷನ್ಸ್ ಎಲ್ಲ ಇದೆ ಹೇಳ್ರಿ. ಇನ್ನು ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ದೇವ್ರ ಕಾರ್ಯಗಳು ಹಂಗೆಲ್ಲ ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನಬಾರ್ದಲ್ವ. ಸೊ ಹಂಗಾಗಿ ಇವತ್ತೇ ತಿನ್ನೋಣ ಅಂತಂದು ಹೇಳ್ಬಿಟ್ಟು ತರಿಸೀನಿ. ಅದಕ್ಕೆ ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತಂದು ಶುಂಠಿ ಎಲ್ಲ ನೀಟಾಗಿ ಚಿಪ್ಪೆ ತೆಗೆದು ಇಡ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊತೀನಿ, ತೋರಿಸ್ತೀನಿ ನಿಮಗೂ, ಹಾಗೆ ನೋಡ್ತಾ ಇರಿ ವಿಡಿಯೋನ. ನೋಡಿ, ಶುಂಠಿ ಬೆಳ್ಳುಳ್ಳಿ ನೀಟಾಗಿ ಬಿಡಿಸ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಒಂದೇ ಸರಿಗಲ್ಲ ಇದಿಷ್ಟು. ಏನಂದರೆ ನಾನು ಇನ್ನು ಕೆಲಸದ ಮೇಲೆ ಬ್ಯುಸಿ ಆಗಿಬಿಡ್ತೀನಿ ಅಂತಂದು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಫ್ರಿಜ್ಜಲ್ಲಿ. ಒಂದು ವಾರ ಆರಾಮಾಗಿ ಬಳಸ್ಬೋದು, ಏನು ಕೆಟ್ಟೋಗಲ್ಲ ಫ್ರಿಡ್ಜ್ ಇದ್ದರೆ. ಸೊ ಫ್ರಿಡ್ಜ್ ಇಲ್ಲಾಂದರೆ ಏನಾದರೂ ಸ್ಮೆಲ್ ಬರೋದು ಇಲ್ಲ ಬೂಸ್ಟ್ ಬರೋದು ಆ ಥರ ಆಗ್ಬೋದು. ಈಗ ನೋಡಿ, ಇಷ್ಟು ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ನೀರು ಏನು ಸೇರಿಸ್ಬಾರ್ದು, ಸುಮ್ಮನೆ ಹಂಗೆ ಡ್ರೈಯಾಗಿ ರುಬ್ಕೋಬೇಕು. ಅದು ನಾನು ಹೊಸ ಮಿಕ್ಸಿ ತಂದಿರೋದಕ್ಕೆ ಇದೊಂದು ಹೆಲ್ಪು. ಆರಾಮಾಗಿ ನೀಟಾಗಿ ಪೇಸ್ಟ್ ಆಗುತ್ತೆ. ನೋಡಿ ತೋರಿಸ್ತೀನಿ. ಎಲ್ಲ ಹೋಯ್ತಿದ್ದು ಇಲ್ಲ ಐತೆ. ನಾನು ಅದಕ್ಕೆ ಮಿಕ್ಸಿ ಬೇಕು ಅಂತಿದ್ದೆ, ಯಾಕಂದರೆ ಈ ಥರ ಮೆಣಸು ಈ ಥರದವೆಲ್ಲ ನನಗೆ ರುಬ್ಕೊಳಕ್ಕೆ ತುಂಬ ಇಷ್ಟ. ಫ್ರೆಶ್ಶಾಗಿ ಮಾಡಿ ಹಾಕಿದ್ರೆ ಟೇಸ್ಟ್ ಮಸ್ತಾಗಿ ಬರುತ್ತೆ ತಿನ್ನೋಕೆ. ಅದಕ್ಕೋಸ್ಕರ ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ಅರಸ್ತಾನೆ ಅಪ್ಪ ಅಂತಂದು. ಸೈಡೆಲ್ಲ ಹಿಂಗೆ ಸಿಡ್ಲಿರುತ್ತಲ್ಲ, ಅದನ್ನು ಇನ್ನೊಂದು ಸಾರಿ ಹಿಂಗೆ ಸ್ಪೂನಾಗಿ ಅನ್ಕೊಂಡು ಹಾಕ್ಕೊಳ್ರಿ. ಸಖತ್ತಾಗಿ ಆಗುತ್ತೆ ಪೇಸ್ಟ್. ಮಾತ್ರ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಸೇರಿಸ್ಬಾರ್ದು. ನಾನೊಂದು ಸ್ವಲ್ಪ ಹಾಕೋದು ಸ್ಟಾಪ್ ಮಾಡಿ ಹಿಂಗೆ ಸ್ಪೂನಾಗಿ. ನಾನು ಆಗಲೇ ಎಷ್ಟು ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಆಗೋಯ್ತು. ಹಾಗೇ ಹೋಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಅಂಗಡಿಲಿ ತಂದರೆ ಏನಾಗುತ್ತೆ ಅಂದರೆ ಅದರಲ್ಲಿ ಚಿಕ್ಕದು ಬಿಳಿ ಹುಳ ಅಂಥದ್ದೆಲ್ಲ ಇರುತ್ತೆ. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು, ಅದಕ್ಕೋಸ್ಕರ ನಾನು ಅವತ್ತಿಂದ ಫ್ರೆಶ್ಶಾಗೆ ಈ ರೀತಿ ಮಾಡಿ ಹಾಕ್ಬಿಡ್ತೀನಿ. ಹೋಗ್ರಿ, ಫೋನ್ ಬಂತು ನಿಮ್ಮದು. ಬರಲಿ ಬಿಡು, ಮಾಡ್ತೀನಿ. ಆಯಿತು. ಓಕೆ ಡನ್. ಅಷ್ಟೇನಾ? ಓಕೆ ಡನ್, ಮುಗ್ದೋಯ್ತು. ಆಯ್ತು ಅನ್ನಿ, ಅದೇನು ಓಕೆ ಡನ್. ಓಕೆ ಡನ್ ಅನ್ನೋದು ಅದು ಅಭ್ಯಾಸ ಚೆನ್ನಾಗಿ. ಇಂಗ್ಲೀಷ್ ಮೀಡಿಯಂ ಮಾಡಿ ಅಪ್ಪ ಇಲ್ಲ, ಮಾತಿನ ವರ್ಷಕ್ಕೆ ಓಕೆ ಡನ್ ಅನ್ನೋದು ಅರ್ಥ. ಈಗ ವಿಡಿಯೋನು ಅಷ್ಟೇ, ಕಂಪ್ಲೀಟ್ ಆಯ್ತಂದ್ರೆ ಓಕೆ ಡನ್ ಅನ್ನೋದು ಅದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಚೆನ್ನಾಗಿ. ಏನು ನಾವು ಕನ್ನಡ ಮೀಡಿಯಂ ಹೇಳಪ್ಪ, ಏನು ಇಂಗ್ಲೀಷ್ನಾಗ ಏನೋ ಗೊತ್ತಾಗಲ್ಲ ಆಗಲಿ, ಸುಮ್ಮನೆ ಓದಕ್ಕೊಂದು ಬರ್ತೈತೆ ಅಷ್ಟೇ. ಏನಮ್ಮ ಒಂದು ವಿಷಯ ಎಂತೆಂತ ಓದಕ್ ಬರ್ದಿರೋ ದಡ್ರೆಲ್ಲ ಹೆಂಗ್ ಮಾತಾಡ್ತಾರ ಗೊತ್ತಾ ಇಂಗ್ಲಿಷ್. ನೀನು ಮಾತಾಡೋ, ಆದ್ರೆ ಇದನ್ನು ಆಯ್ತು ಅನ್ನು, ಅದೇನು ಓಕೆ ಡನ್. ಓಕೆ ಡನ್ ಅಂದ್ರೆ ಅಲ್ಲಿ ನಮ್ಗೇನೋ ಸಮಾಧಾನ. ಓಕೆ ಡನ್ ಅಂದ್ರೆ ಮಾತಾಡಂಗಿದ್ರೆ ಎಲ್ಲ ಇಂಗ್ಲಿಷ್ನಾಗ ಮಾತಾಡ್ಬೇಕು. ಅರ್ಧ ಬರ್ದು ಕೂಡ ಬಟ್ಟು ದಸ್ಸು ದಿಸ್ಸು ಪುಟ್ಟು ಇಂಥವೆಲ್ಲ ನಾನು ಸೇರ್ಸಕ್ ಅವೆಲ್ಲ ಯಾವಾಗನ ಸೇರ್ಸಿ ಮನ್ಯಾಗ ಇಲ್ಲ. ನಾನು ಆ ಥರ ಎಲ್ಲ ಸೇರ್ಸೋದು ಇಲ್ಲ. ಯಾವ್ದಾದ್ರು ಒಂದು ವರ್ಡ್ ಹೇಳ್ಬೇಕು ಅನ್ಸೋದು ನನಗೆ ಇಷ್ಟಪಟ್ಟರೆ ನಾನು ಹೇಳ್ತೀನಿ. ಅದಕ್ಕೇನೆ ಏನು ಇಂಗ್ಲೀಷ್ ಮೀಡಿಯಮ್ ಏನು ಓದಿರೋದು?
ಏನು ಇವಾಗ ವ್ಯಾಲ್ಯೂಷನ್ ಮಾಡಕ್ಕೆ ಹೋಗ್ತೀಯೇನು? ಇಂಗ್ಲೀಷ್ ಮೀಡಿಯಮ್ ನಾನು ಓದಿರೋದು ಹೋಗ್ತೀಯಾ? ನನ್ನಷ್ಟು ಓದಕ್ಕೆ ಬರಲ್ಲ, ಏನು ಇದು ಮಾಡ್ತೀಯಾ? ಅದು ಮೇ ಗೇಟು ಬಾರಿ ತಗೊಳ್ಳೆ ಬುಕ್ಕು. ಇವಾಗ ಯಾರನ್ನ ಕೇಳ್ತೀನಿ ನೀನು? ಯಾರು ಇಲ್ಲ, ನಿಮ್ಮನ್ನೇ ಹೊಟ್ಟೆ ಮತ್ತೆ ಯಾಕೆ ಬಿಲ್ಡಪ್ ಮಾತು ಬಿಡೋದು? ಮತ್ತೆ ನಾನು ರೇಗಿಸ್ತಿದ್ಯಾ ಅದಕ್ಕೆ. ನಿನ್ಗೆ ಆಫ್ಟರು ಗೊತ್ತಲ್ಲ ಸ್ಪೆಲ್ಲಿಂಗು, ನೀನು ನನ್ನ ಕೇಳ್ತೀಯ? ಏನೋ ಬಿಡಿ, ನನ್ನನ್ನು ರೇಗಿಸೋರಲ್ಲ ಅದಕ್ಕೆ ಅಂದೆ. ಇಲ್ಲ ಇಲ್ಲ, ತುಂಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಮ್ಮ ಮನೆಯವರು. ಆಗಿನ ಕಾಲಕ್ಕೇನೆ ನಮ್ಮ ತಾಲೂಕಿಗೆ ಕನ್ನಡ ಇದರಲ್ಲಿ ಫಸ್ಟ್ ಬಂದಿರೋರು. ಒಂದು ಶೀಲ್ಡು MLA ಕೈಯಲ್ಲಿ ಶೀಲ್ಡ್ ತಗೊಂಡು ಸನ್ಮಾನ ಮಾಡಿಸ್ಕೊಂಡಿರೋ ಮಂಜುನಾಥ್ ಅವರೇ, ಕಂಗ್ರ್ಯಾಚುಲೇಷನ್. ಕನ್ನಡದಾಗ ತೆಗ್ದಿರೋದು ನಾನು. ಅದೇ ನಾನು ಹೇಳ್ತಾ ಇರೋದು, ಕನ್ನಡದಾಗೆ ನಮ್ಮ ತಾಲೂಕಿಗೆ, ಇಂಗ್ಲೀಷ್ನಾಗಲ್ಲ, ಕನ್ನಡದಾಗ ನಾನು ಹೇಳ್ತಾ ಇರೋದು. ಹಿಂಗೆ ಔಟ್ ತೆಗ್ದಿರೋದಕ್ಕೆ ಇವ್ರಿಗೆ ಸನ್ಮಾನ ಮಾಡಿ ಶೀಲ್ಡ್ ಕೊಟ್ಟಿದ್ದಾರೆ. ಓಕೆನಾ? ಔಟ್ ಅಲ್ಲೇ 125ಕ್ಕೆ 120. 125ಕ್ಕೆ 120. ನಾನು 125ಕ್ಕೆ 125 ತೆಗ್ದಿದ್ದೆ. ನಿನ್ನ ಕನ್ನಡದಾಗ ತೆಗಿಬೇಕಂದ್ರೆ ಭಾರಿ ಕಷ್ಟ. ಮ್ಯಾಥ್ಸ್ನಾಗ ತೆಗಿಬೋದು ಒಂದು ಲೆಕ್ಕದಾಗೆ, ಕನ್ನಡದಾಗೆಲ್ಲ ಸಾಗುಂಟ ಒತ್ತಕ್ಷರ ಎಲ್ಲ ಹಿಡ್ದಾಕ್ತಾರೆ. ಸರಿನಪ್ಪ, ಆಯಿತು. ಒಂದು ಕಡೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ರೈಸ್ ಇಟ್ಟಿದ್ದೀನಿ. ಚಿಕನ್ ಗ್ರೇವಿಗೆ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ನು, ಉಪ್ಪು, ಅರಿಶಿನದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆ ಚಿಕನ್ನಲ್ಲಿರುವಂಥ ನೀರೆಲ್ಲ ಹಿಂಗೋಗ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಇನ್ನೇನು ಬೇಯ್ತಾ ಐತೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿದೋಗುತ್ತೆ. ಈಗ ಬೆಕ್ಕೊಂದು ಇದು ಚಿಕನ್ ತಿನ್ನುತ್ತೆ ಬೆಕ್ಕು ನೋಡಿ, ಇದಕ್ಕೆ ಬೇಕು ಪೀಸ್. ನಮ್ಮಮ್ಮ ಅವ್ರದ್ದು ನಮ್ಮನೆ ಸ್ವಲ್ಪ ಅಭ್ಯಾಸ ಆಗಿರುತ್ತೆ. ಇಲ್ಲಿ ಮಾತಾಡಪ್ಪ ಬೆನ್ಕಪ್ಪ. ಏನು ಮಾತಾಡ್ಬೇಕು? ಇರ್ತಾರೆ, ಕಾರಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ. ವಿಡಿಯೋ ಆನ್ ಮಾಡಿದ್ರೆ ಆ ಥರ ಅಷ್ಟೇ, ಎಲ್ಲ ಅಂದ್ರೆ ಸಾಕಾಗ ಮಾತಾಡ್ತಾರೆ. ನಾನು ಲಾಗ್ ಮಾಡಿದ್ರೆ ನಾನು ಮಾತಾಡ್ತೀನಿ, ಬೇರೆ ಮಾಡ್ಬೇಡ ನೋಡ್ರಿ. ಇನ್ನು ತೋರಿಸ್ತಾಳೆ ಅಂತಂದು ಆ ಕಡೆ ಹೋಗ್ತಾ ಇದ್ದಾರೆ. ಏಯ್ ಅಬ್ಬಯ್ಯ, ಮೀಟರ್ ಬೇಕು, ಮೀಟರ್. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಮೀಟರ್ ಬೇಕು, ಮೀಟರ್ ಬೇಕು, ಮೀಟರ್. ಇವತ್ತು ಮನೆಗೆ ಬಂದ್ಗಿಂದಿಯ ನೋಡ್ರಿ. ನಮ್ಮಮ್ಮ ಹೋಗ್ಬಿಟ್ಟು ಪಕ್ಕದ ಮನೆ ಅಮ್ಮನ ಜೊತೆ ಮಾತಾಡ್ತಾ ಕೂತ್ಕೊಂಡವ್ರೆ ಮರಳಲ್ಲಿ. ಏನು ಸಖತ್ತಾಗಿದೆ ನೋಡ್ರಿ ಹೊರಗಡೆ ನೋಡೋದಕ್ಕೆ. ತಾತ ಮಲಗಿಲ್ಲ ಇನ್ನೂ, ಚಾಪೆ ಹಾಸ್ಬಿಟ್ಟು ಹೋಗವ್ರೆ. ಈ ಕಡೆ ನಮ್ಮಮ್ಮ ರಸಗಳು, ಈ ಕಡೆ ನಮ್ಮ ಮನೆ. ರಾತ್ರಿ ಹೊತ್ತು ಒಂಥರ ಚಂದ ನಮ್ಮ ಮನೆ ಹತ್ರ ನೋಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಈಚೆ ಕಡೆ ಭಾಳ ಚೆನ್ನಾಗಿರುತ್ತೆ. ಇವರು ಕ್ರಿಕೆಟ್ ನೋಡ್ತಾವ್ರೆ ನೋಡಿ. ಮಾನ್ವಿ ಕುರಿಮರಿಗೆ ಹಾಲು ಕುಡಿಸ್ತಾವನೆ. ಹೋಯ್ತು ಹಿಡ್ಕೊಳ್ಳೋ. ಹೋಗೋ. ಯಾಕೆ ಬರ್ತಾ ಇಲ್ಲ ಅಲ್ಲ? ಯಾಕೆ ಸಿಕ್ಕೊಂಡೈತೆ? ಯಾಕೋ ಮ್ಯಾಲಕ್ಕೆ ಬರ್ತದೆ, ಅದನ್ನ ಕೀಳು ಬಿಡ್ದ. ನಾನು ಹೆಸರು ಮಾಡಿರ್ಲಿಲ್ಲ. ಅದು ಎಟ್ಲ ಸೊಲ್ಲ ಬಾಗುಣ್ಣಮ್ಮ ಇಲ್ಲಿ ಸೇತಕ್ಕೆ ಪಡೆ ಅದು ಯಾಕೆ ನಾಶ ಮೈಪಾಯಿನ ಏನ ತಕಬ ಇಲ್ಲಿ ಹೋಗ ಎದ್ದು ಕೊಡ್ಸ. ಅರೆ ನನ್ನ ಮಗ ಇವನು. ఇట్లా తాపేరా అంటే ఊరికే దాని తుక్కే ఏం కుస్తీ చేసేవాడు అయిండాడు. ఏనా యాకే దాంతో అక్కడ పోయి ఇక్కడ పోయి పాలని సెల్లిపోసి అది బాగుండే. అది ఇది చిప్పుకున్నట్టు అది లోకపోతుంది. ಒಳಸಿನಮ್ಮ ಏಯ್ ಏನೋ ಮಾಡ್ದೆ ಅದನ್ನ ತಿಕ್ಲನೆ ಕೊಡಲೇ ತಂದು ಲಾಚ ಬುಂಗರಿ ಲಾಚ ಬುಜ್ಜಿ
ಲಾಚು ಬುಜ್ಜಿ ಓಯ್ ಲಚಮ್ಮ ನಮ್ಮ ಮಕ್ಕ ಬೆಳ್ಳಗಾಗೈತೆ ಲಚಮ್ಮ ಎದ್ದಳ. ಹಾಗೆ ಮೊನ್ನೆ ಒಂದು ಸ್ಯಾರಿನ ಬುಕ್ ಮಾಡಿದ್ದೆ SRS ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ. ಸೊ ಸಾಫ್ಟ್ ಸ್ಯಾರಿ ತುಂಬ ಚೆನ್ನಾಗಿತ್ತು, ಈಗೆಲ್ಲ ಟ್ರೆಂಡಿ ಕಲೆಕ್ಷನ್ ಇದು. ಸೊ ಹಾಗಾಗಿ ನನಗೂ ಇಷ್ಟ ಆಗಿ ಇದರಲ್ಲಿ ಒಂದು ಬ್ಲ್ಯಾಕ್ ಕಾಂಬಿನೇಷನ್ ಇದೆ, ಅಂದರೆ ಅದು ಡಿಸೈನ್ ಆಗಿರ್ಬೋದು ಮತ್ತು ಬಾರ್ಡ್ರ್ ಆಗಿರ್ಬೋದು ಮತ್ತು ಬ್ಲೌಸು ಎಲ್ಲ ಆಪೋಸಿಟ್ ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಎಲ್ಲಾದರೂ ಈ ಥರ ಪಾವಗಡ ಲಿಂಗದಲ್ಲಿ ಈ ಥರ ಹೋದಾಗ ಹಾಕ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಇದನ್ನು ಬುಕ್ ಮಾಡ್ಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಬೇಕಂದರೆ ಅವ್ರ ಪೇಜು ಇನ್ಸ್ಟಾಗ್ರಾಮಲ್ಲಿ SRS ಕಲೆಕ್ಷನ್ಸ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಫಾಲೋ ಮಾಡ್ಕೊಂಡು ನೋಡ್ಬೋದು. ಇನ್ನೂ ವೆರೈಟಿ ಆಫ್ ಕಲೆಕ್ಷನ್ ಇದೆ ಅವ್ರ ಪೇಜಲ್ಲಿ. ಇಷ್ಟ ಆದರೆ ಬೈ ಮಾಡ್ಬೋದು. ನಾನು ಈ ಸ್ಯಾರಿನ ತೊಗೊಂಡೆ, ಇದನ್ನು ಇನ್ನೂ ಸ್ಟಿಚ್ ಮಾಡಿಸ್ಕೋಬೇಕು, ಬ್ಲೌಸ್ ಎಲ್ಲ ಯಾವಾಗ ಮಾಡಿಸ್ಬೇಕೋ ಗೊತ್ತಿಲ್ಲಾಗಲಿ ತೊಗೊಂಡಿದ್ದೀನಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ ಸ್ಯಾರಿ ಫುಲ್ ಇದೇ ರೀತಿಯೇ ಇದೆ, ಪ್ಲೈನಲ್ಲಿ ಬ್ಲ್ಯಾಕ್ ಬ್ಲೌಸ್ ಬಂದಿರುತ್ತೆ ಅಷ್ಟೇ ಈ ಸ್ಯಾರಿ. ಸಿಂಪಲಾಗಿ ಸಿಂಗಲ್ ಪಲ್ಲು ಹಾಕಿದ್ರೆ ಮಸ್ತ್ ಇರುತ್ತೆ ನೋಡೋದಕ್ಕೆ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.